ಗಿಲ್ಲಿ ಗೆಲ್ತಾ ಇದ್ದಂತೆ ಅಭಿಮಾನಿಗಳು ಕೂಡ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಗಿಲ್ಲಿ ಗೆಲ್ಲೋದಕ್ಕಿಂತ ಮೊದಲೇ ಸಾಕಷ್ಟು ಸೆಲೆಬ್ರೇಷನ್ ಅನ್ನ ಅಭಿಮಾನಿಗಳು ಮಾಡ್ತಾ ಇದ್ರು. ಇನ್ನು ಗೆದ್ದ ಮೇಲೆ ಕೇಳಬೇಕಾ ಅಭಿಮಾನಿಗಳ ಸೆಲೆಬ್ರೇಷನ್ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಬಿಗ್ ಬಾಸ್ ಗೆದ್ದ ಗಿಲ್ಲಿ ದಾಖಲೆಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಪಳಾರ್ ಗಿಲ್ಲಿಯದ್ದೇ ಹವಾ ಜೋರಾಗಿದೆ. ಇನ್ನು ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಮುಂದೆ ಗಿಲ್ಲಿ ಫ್ಯಾನ್ಸ್ ಅಬ್ಬರ ಜೋರಾಗಿತ್ತು. ಅಭಿಮಾನಿಗಳನ್ನ ನಿಯಂತ್ರಿಸಲು ಲಘು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯಿತು. ಮಧ್ಯರಾತ್ರಿಯವರೆಗೂ ಕೂಡ ಗಿಲ್ಲಿ ಗಿಲ್ಲಿ ಅಂತ ಎಲ್ಲರೂ ಕೂಡ ಘೋಷಣೆಯನ್ನ ಕೂಗ್ತಾ ಇದ್ರು. ಜಾಲಿವುಡ್ ಸ್ಟುಡಿಯೋ ಬಳಿ ಫ್ಯಾನ್ಸ್ ಸೇರಿದ್ರು. ಪಳಾರು ನೋಡಲು ಸಾವಿರಾರು ಫ್ಯಾನ್ಸ್ ಎಂಟ್ರಿಯನ್ನ ಕೊಟ್ಟಿದ್ರು. ಜಾಲತಾಣದಲ್ಲೂ ಬೆಂಬಲಿಸಿದ್ದ ಅಭಿಮಾನಿಗಳು. ಗಿಲ್ಲಿ ಗೆಲ್ತಾ ಇದ್ದಂತೆ ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗಿ ನಡೆದಿದೆ. ಬಿಗ್ ಬಾಸ್ ಗೆದ್ದ ಗಿಲ್ಲಿ ದಾಖಲೆಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಪಳಾರ್ ಗಿಲ್ಲಿಯದ್ದೇ ಹವಾ. ಇನ್ನು ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಮುಂದೆ ಗಿಲ್ಲಿ ಫ್ಯಾನ್ಸ್ ಅಬ್ಬರ ಜೋರಾಗಿತ್ತು. ಅಭಿಮಾನಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರೇ ಪರದಾಡಬೇಕಾಯ್ತು, ಅಂತಹ ಪರಿಸ್ಥಿತಿ ಇತ್ತು. ಹಾಗಾಗಿ ಲಘು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯ್ತು. ಇನ್ನು ಜಾಲಿವುಡ್ ಸ್ಟುಡಿಯೋ ಬಳಿ ಸಾಕಷ್ಟು ಅಭಿಮಾನಿಗಳು ಸೇರಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಪಡೆ ಆಗಿದ್ರು. ಪಳಾರನ್ನ ನೋಡ್ಲಿಕ್ಕೆ ಫ್ಯಾನ್ಸ್ ಜಾಲಿವುಡ್ ಸ್ಟುಡಿಯೋಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಸಾಕಷ್ಟು ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಇನ್ನು ಗಿಲ್ಲಿಯನ್ನ ಗೆಲ್ಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಅಭಿಮಾನಿಗಳು ಮಾಡಿದ್ರು. ಜೊತೆಗೆ ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳೇ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಗಿಲ್ಲಿ ಗೆಲ್ಲಲೇಬೇಕು ಅಂತ ಸಾಕಷ್ಟು ಪ್ರಚಾರವನ್ನು ಕೂಡ ಗಿಲ್ಲಿ ಫ್ಯಾನ್ಸ್ ಮಾಡಿದ್ರು. ಇಂದು ತವರಿನಲ್ಲಿ ಬಿಗ್ ಬಾಸ್ ಗಿಲ್ಲಿ ನಟನ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಇನ್ನು ಗಿಲ್ಲಿ ಹುಟ್ಟೂರಿನಲ್ಲಿ ಸಂಭ್ರಮವೋ ಸಂಭ್ರಮ. ಇನ್ನು ಗಿಲ್ಲಿ ನಟನ ಊರಿನಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಎಲ್ಲ ಕರುನಾಡಿನ ಜನತೆ ನಮ್ಮ ಮನೆಯ ಮಗ ಗೆಲುವನ್ನ ಸಾಧಿಸಿದ್ದಾನೆ ಅನ್ನೋ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಹುಟ್ಟೂರಲ್ಲಿ ಕೇಳಬೇಕಾ, ಇವತ್ತು ಬಿಗ್ ಬಾಸ್ ಗಿಲ್ಲಿ ನಟನ ತವರಿನಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಗಿಲ್ಲಿ ಹುಟ್ಟೂರಿನಲ್ಲಿ ಸಂಭ್ರಮವೋ ಸಂಭ್ರಮ. ಇನ್ನು ಮಳವಳ್ಳಿ ಪ್ರಮುಖ ಬೀದಿಗಳಲ್ಲಿ ಸಾಗುವ ಮೆರವಣಿಗೆ ಬಳಿಕ ಗಿಲ್ಲಿ ಹುಟ್ಟೂರು ದಡದಪುರದವರೆಗೂ ಕೂಡ ಈ ಒಂದು ಮೆರವಣಿಗೆಯನ್ನ ಮಾಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಮೆರವಣಿಗೆ ಆರಂಭ ಆಗಲಿದೆ. ಮೆರವಣಿಗೆಗೆ ಈಗ ಆಲ್ರೆಡಿ ಪೊಲೀಸರಿಂದ ಅನುಮತಿಯನ್ನ ಪಡೆಯಲಾಗಿದೆ. ಸಾವಿರಾರು ಗಿಲ್ಲಿಯ ಅಭಿಮಾನಿಗಳು ಸೇರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ಆಲ್ರೆಡಿ ಪೊಲೀಸರು ಕೂಡ ವಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ಒಂದು ಮೆರವಣಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಅವರ ಹುಟ್ಟೂರು ಅಲ್ಲಿಯವರೆಗೂ ಕೂಡ, ಅಂದ್ರೆ ದಡದಪುರ ಏನಿದೆ ಅಲ್ಲಿಯವರೆಗೂ ಕೂಡ ಒಂದು ಮೆರವಣಿಗೆ ಸಾಗುತ್ತೆ. ಮಳವಳ್ಳಿ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಮೆರವಣಿಗೆ ಸಾಗುತ್ತೆ. ಇನ್ನು ಇದಾದ ನಂತರ ಗಿಲ್ಲಿ ಹುಟ್ಟೂರು ದಡದಪುರದವರೆಗೂ ಕೂಡ ಈ ಒಂದು ಮೆರವಣಿಗೆಯನ್ನ ಮಾಡಲಾಗುತ್ತೆ.
ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಮೆರವಣಿಗೆ ಆರಂಭ ಆಗಲಿದೆ. ಮೆರವಣಿಗೆಗೆ ಈಗ ಆಲ್ರೆಡಿ ಪೊಲೀಸರಿಂದ ಅನುಮತಿಯನ್ನು ಕೂಡ ಪಡೆಯಲಾಗಿದೆ. ಯಾಕೆಂತಂದ್ರೆ ಮೆರವಣಿಗೆಯನ್ನ ಮಾಡಬೇಕು ಅಂತಂದ್ರೆ ಪೊಲೀಸರ ಅನುಮತಿಯನ್ನ ಪಡೆಯಲೇಬೇಕು. ಇಲ್ಲ ಅಂತಂದ್ರೆ ಏನಾದರೂ ಅವಘಡಗಳಾದ್ರೆ, ಒಂದು ದೊಡ್ಡ ಏನಾದರೂ ಪ್ರಮಾದ ಆದರೆ ಅದನ್ನು ಆ ಒಂದು ಸಂದರ್ಭದಲ್ಲಿ ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ RCB ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆದಂತಹ ಕೆಲವೊಂದಿಷ್ಟು ಅವಘಡಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸದ್ಯಕ್ಕೆ ಈ ಒಂದು ಗಿಲ್ಲಿ ನಟನ ಕ್ರೇಜ್ ಕೂಡ ಅದೇ ರೀತಿ ಇದೆ. ಒಂದು ವೇಳೆ ಏನಾದರೂ ಬೆಂಗಳೂರಿನಲ್ಲಿ RCB ವರ್ಸಸ್ CSK ಮ್ಯಾಚ್ ಇದ್ದರೆ ಯಾವ ರೀತಿ ಕ್ರೇಜ್ ಇರುತ್ತೆ, ಅದೇ ರೀತಿಯಲ್ಲಿ ಸದ್ಯಕ್ಕೆ ಗಿಲ್ಲಿ ನಟನ ಮೇಲೂ ಕೂಡ ಸಾಕಷ್ಟು ಕ್ರೇಜ್ ಇತ್ತು. ಅಪಾರವಾದ ಅಭಿಮಾನಿಗಳು ಸಂಪಾದನೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಅಭಿಮಾನಿಗಳು ಈ ಒಂದು ಸೆಲೆಬ್ರೇಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗಿ ನಡೆದಿದೆ. ಇನ್ನು ಹಾಗಾಗಿ ಸದ್ಯಕ್ಕೆ ಹುಟ್ಟೂರಿಗೂ ಕೂಡ ಹೋಗಬೇಕಾಗತ್ತೆ. ಸದ್ಯಕ್ಕೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲೂ ಕೂಡ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಮೆರವಣಿಗೆಯನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಆಲ್ರೆಡಿ ಪೊಲೀಸರು ತೆಗೆದುಕೊಳ್ಳಲಿದ್ದಾರೆ. ಯಾವುದೇ ರೀತಿ ಅವಘಡಗಳಾಗಬಾರ್ದು. ಯಾಕೆಂತಂದರೆ ಸೀಸನ್ 1 ಸೀಸನ್ 12 ಕೂಡ ನೀವು ಗಮನಿಸ್ತಾ ಹೋದರೆ ಸೀಸನ್ 12 ಗಿಲ್ಲಿ ನಟನಿಗೆ ಅಪಾರವಾದ ಅಭಿಮಾನಿಗಳಿರೋದು. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಪಡೆ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡಗಳಾಗಬಾರ್ದು. ಸಂಭ್ರಮಾಚರಣೆ ಮಾಡುವಂತಹ ಜಾಗದಲ್ಲಿ ಬೇರೆ ಏನಾದರೂ ಅನಾಹುತ ಆದರೆ ಬಹಳ ಕಷ್ಟ ಆಗುತ್ತೆ. ಆ ಒಂದು ಸಂಭ್ರಮ ಕ್ಷಣಿಕ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಈ ಒಂದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತೆ. ಅದಾದ ನಂತರ ಗಿಲ್ಲಿ ನಟನ ಹುಟ್ಟೂರು ದಡದಪುರದಲ್ಲೂ ಕೂಡ ಈ ಒಂದು ಮೆರವಣಿಗೆಯನ್ನು ಮಾಡಲಾಗುತ್ತೆ.